ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರಿಗೆ ಫ್ರೈಡೆ ಯಾಕೆ ಸ್ಪೆಷಲ್? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ನೀವ್ ನೋಡಿರ್ಬೋದು, ನಿಮ್ಮ ಮುಸ್ಲಿಂ ಫ್ರೆಂಡ್ಸ್ ಫ್ರೈಡೆ ದಿನ ಅವರ ಕೆಲಸದಿಂದ ಆಫೀಸ್ ನ ಪರ್ಮಿಷನ್ ತಗೊಂತಾರೆ. ಯಾಕೆ ಮಜೀದ್ಗೆ ಹೋಗ್ತಾರೆ? ಫ್ರೈಡೆ ಮುಸ್ಲಿಮ್ಸ್ಗೆ ಹಾಲಿಡೇಯಾ ಅಥವಾ ಖುರಾನ್ ಇದರ ಬಗ್ಗೆ ಏನ್ ಹೇಳುತ್ತೆ? ಬಹಳ ಜನ ಥಿಂಕ್ ಮಾಡ್ತಾರೆ ಫ್ರೈಡೆ ಅಂದ್ರೆ ಮುಸ್ಲಿಮ್ಸ್ಗೆ ಸಂಡೇ ಅಂತ. ಆದ್ರೆ ನಿಜ ಹಾಗೆ ಅಲ್ಲ. ಇವತ್ತು ನಾನ್ ನಿಮ್ಗೆ ಖುರಾನು ಮತ್ತೆ ನಮ್ಮ ನಬಿ ಏನ್ ಕಳ್ಸಿದ್ರು ಇದೆಲ್ಲ ಯೂಸ್ ಮಾಡ್ಕೊಂಡು ಸಿಂಪಲ್ ಲಾಜಿಕ್ ಇಂದ ಈ ಪ್ರಶ್ನೆ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಮೊದ್ಲು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕ್ಲಿಯರ್ ಮಾಡ್ತೀನಿ. ಫ್ರೈಡೆ ಅಂದ್ರೆ ಮುಸ್ಲಿಮರಿಗೆ ಫುಲ್ ಡೇ ಹಾಲಿಡೇ ಅಂತ ಬಹಳ ಜನ ಥಿಂಕ್ ಮಾಡ್ತಾರೆ. ಆದ್ರೆ ಇಸ್ಲಾಮು ಎಲ್ಲೂ ಈ ತರ ಹೇಳಿಲ್ಲ. ಕ್ವೆಶನ್ ಇನ್ನೂ ಇದೆ. ಹಾಗಾದ್ರೆ ಮುಸ್ಲಿಮರು ಫ್ರೈಡೆ ಯಾಕೆ ಮಸ್ಜಿದ್ಗೆ ಹೋಗ್ತಾರೆ? ಯಾಕೆ ಕೆಲಸದಿಂದ ಆಫೀಸ್ ನ ಬ್ರೇಕ್ ತಗೊಂತಾರೆ? ಇದಕ್ಕೆ ಆನ್ಸರ್ ಒಪಿನಿಯನ್ ಬೇಡ, ಎವಿಡೆನ್ಸ್ ನೋಡೋಣ. ಎವಿಡೆನ್ಸ್ ಏನು? ಇಸ್ಲಾಂನಲ್ಲಿ ಖುರಾನ್ ಮತ್ತೆ ನಮ್ಮ ನಬಿ ಏನ್ ಹೇಳಿದ್ರು ಅದು. ಫ್ರೈಡೆ ದಿನ ಮುಸ್ಲಿಮರು ಏನೇನ್ ಮಾಡ್ಬೋದು ಅದನ್ನ ಹೇಳ್ಬಿಡ್ತೀನಿ ನೋಡಿ. ಕೆಲಸ, ಬಿಸ್ನೆಸ್, ಟ್ರಾವೆಲ್, ಸ್ಟಡಿ, ಮದುವೆ, ಮಕ್ಕಳು ಇದೆಲ್ಲ ಮಾಡ್ಬೋದು. ಆದ್ರೆ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಏನಂದ್ರೆ, ಫ್ರೈಡೆ ಒಂದು ಸ್ಪೆಷಲ್ ಕಾಂಗ್ರೆಷನಲ್ ಪ್ರೇಯರ್ ಇದೆ. ಫ್ರೈಡೆ ದಿನ ಕಾಂಗ್ರೆಷನಲ್ ಪ್ರೇಯರ್ ಅಂದ್ರೆ ಎಲ್ಲರೂ ಸೇರ್ಕೊಂಡು ಮಾಡುವ ಪ್ರೇಯರ್. ಅದರ ಹೆಸರೇ ಜುಮಾ. ಜುಮಾ ಅಂದ್ರೆ ಫ್ರೈಡೆ ಅಂತ. ನೋಡಿ, ಪ್ರೇಯರ್ಗೆ ಕಾಲ್ ಬಂದಾಗ ಅಂದ್ರೆ ಅಲ್ಲಾ ಕೂಗ್ದಾಗ ಬನ್ನಿ ನಮಾಜ್ ಮಾಡಿ ಅಂತ ಸರ್ಕಮ್ಸ್ಟೆನ್ಸಸ್ ಅಪ್ಲೈ ಆಗುತ್ತೆ. ಯಾರು ಪುರುಷರು ಅಡಲ್ಟ್ ಇದಾರೋ ಅವರು ಫ್ರೈಡೆಗೆ ಅಲ್ಲಾ ಕೂಗಾದ್ಮೇಲೆ ಅದ್ರ ಅಜಾ ಆದ್ಮೇಲೆ ಮ್ಯಾಂಡೇಟರಿ ಪ್ರೇಯರ್ ಅಟೆಂಡ್ ಮಾಡ್ಲೇಬೇಕು. ಫ್ರೈಡೇದು ಆಫ್ಟರ್ನೂನ್ ಪ್ರೇಯರ್. ಅದಕ್ಕೆ ಫ್ರೈಡೆಗೆ ಫುಲ್ ಡೇ ಹಾಲಿಡೇ ಅಲ್ಲ. ಫ್ರೈಡೆ ಪ್ರೇಯರ್ಗೆ ಸ್ಪೆಷಲ್ ಇಂಪಾರ್ಟೆನ್ಸ್ ಇರುವ ದಿನ ಅದೇ ಆಫ್ಟರ್ನೂನ್ ಪ್ರೇಯರ್ಗೆ. ಎಲ್ಲಾ ದಿವಸ ನಾವು 5 ಸಲ ಪ್ರೇಯರ್ ಮಾಡ್ತೀವಿ, ಆದ್ರೆ ಫ್ರೈಡೆಗೆ ಸ್ವಲ್ಪ ಸ್ಪೆಷಲ್ ಇಂಪಾರ್ಟೆನ್ಸ್ ಇದೆ. ಈಗ ಖುರಾನ್ ಏನ್ ಹೇಳುತ್ತೆ ನೋಡೋಣ. ಅಲ್ಲಾ ಸೂರೆ ಜುಮಾಲ್ ಏನ್ ಹೇಳ್ತಾರೆ ಗೊತ್ತಾ? ಪ್ರೇಯರ್ಗೆ ಕರೆ ಬಂದಾಗ ಫ್ರೈಡೆ ಪ್ರೇಯರ್ಗೆ ನಿಮ್ಮ ಕೆಲಸವನ್ನು ಬಿಡಿ, ಭಗವಂತನ ನೆನಪಿಗೆ ಬನ್ನಿ. ನೋಟಿಸ್ ಮಾಡಿ, ಇಲ್ಲಿ ಬಿಸ್ನೆಸ್ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ, ಪ್ರೇಯರ್ಗೆ ಪ್ರಿಯಾರಿಟಿ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ವರ್ಸ್ ಇದೆ ನೋಡಿ, ನೆಕ್ಸ್ಟ್ ಲೈನ್ ತುಂಬಾ ಬ್ಯೂಟಿಫುಲ್ ಇದೆ. ಪ್ರೇಯರ್ ಮುಗಿದ ಮೇಲೆ ನೀವು ಎಲ್ ಬೇಕ್ ಭೂಮಿ ಮೇಲೆ ಸ್ಪ್ರೆಡ್ ಆಗಿ ಅಲ್ಲಾನ ಬೌಂಟಿ ಸೀಕ್ ಮಾಡಿ. ಅದರ ಅರ್ಥ ಏನು? ಬ್ಯಾಕ್ ಟು ನೀವೇನ್ ಮಾಡ್ತಾ ಇದ್ರಿ ಕೆಲಸ, ಅದಕ್ಕೆ ಹೋಗ್ಬಿಡಿ. ಇಸ್ಲಾಮು ವರ್ಕ್ ನ ಅಪೋಸ್ ಮಾಡಲ್ಲ. ಇಸ್ಲಾಂ ಬ್ಯಾಲೆನ್ಸ್ ಕಲಿಸುತ್ತೆ. ಪ್ರಾರ್ಥನೆನೂ ಮಾಡಿ, ಜೀವನನೂ ಮಾಡಿ, ಎರಡು ಇಂಪಾರ್ಟೆಂಟ್. ಕ್ವೆಶನ್, ಯಾಕೆ ಫ್ರೈಡೇನೆ, ಯಾಕೆ ಸ್ಯಾಟರ್ಡೆ ಅಲ್ಲ, ಯಾಕೆ ಸಂಡೇ ಅಲ್ಲ? ಇದಕ್ಕೆ ಪ್ರಾಫೆಟ್ ಮೊಹಮ್ಮದ್ ಸಲಾಂ ಅವರು ಆನ್ಸರ್ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ತುಂಬಾ ಬೆಸ್ಟ್ ದಿನ ಸೂರ್ಯ ಹುಟ್ಟಿರೋದು ಯಾವಾಗ ಅಂದ್ರೆ ಫ್ರೈಡೆ. ಫ್ರೈಡೆ ಯಾಕೆ ಬೆಸ್ಟ್? ಭಗವಂತ ಈ ದಿನ ಸ್ಪೆಷಲ್ ಇಂಪಾರ್ಟೆಂಟ್ ಸಿಕ್ಕಿದ್ದಾನೆ. ಏನು? ಫಸ್ಟ್ ಮನುಷ್ಯ ಆದಮ್ ಸಲಾಂ ಅವರನ್ನು ಇದೇ ದಿವಸ ಕ್ರಿಯೇಟ್ ಮಾಡಿದ್ದು. ಅವರಿಗೆ ಇದೇ ದಿವಸ ಸ್ವರ್ಗಕ್ಕೆ ತಕೊಂಡೋಗಿದ್ದು. ಅವರಿಗೆ ಇದೇ ದಿವಸ ಭೂಮಿಗೆ ಕಲ್ಸಿದ್ದು. ಆಮೇಲೆ ಫ್ರೈಡೆ ಇದೇ ದಿವಸ ಇದು ದುನಿಯಾ ಇದು ಏನಿದೆ ಎಲ್ಲ ನಮ್ಮ ಭೂಮಿ ಎಂಡ್ ಆಗತ್ತೆ. ಥಿಂಕ್ ಮಾಡಿ, ಕ್ರಿಯೇಷನ್, ಸ್ವರ್ಗ, ಈ ಭೂಮಿ ಮತ್ತೆ ಈ ಭೂಮಿದ ಎಂಡ್, ಹ್ಯೂಮನ್ ಹಿಸ್ಟ್ರಿಗೆ ಸಂಬಂಧವಿರುವ ಇಂಪಾರ್ಟೆಂಟ್ ಇವೆಂಟ್ಸ್ ಫ್ರೈಡೆ ಜೊತೆ ಸಂಬಂಧ ಹೊಂದಿದೆ. ಅದಕ್ಕೆ ಮುಸ್ಲಿಮರು ಫ್ರೈಡೆನ ಹಾನರ್ ಮಾಡ್ತಾರೆ. ಇಮ್ಯಾಜಿನ್ ಮಾಡಿ, ಎವ್ರಿ ಕಂಪನಿಗೆ ವೀಕ್ಲಿ ರಿವ್ಯೂ ಇರುತ್ತೆ, ಸ್ಕೂಲ್ಗೆ ಅಸೆಂಬ್ಲಿ ಇರುತ್ತೆ, ಫ್ಯಾಮಿಲಿ ಗ್ಯಾದರಿಂಗು ಇರುತ್ತೆ ವೀಕ್ಲಿ. ಯಾಕೆ? ಡೈರೆಕ್ಷನ್ ಸಿಗ್ಬೇಕು, ರಿಮೈಂಡರ್ ಸಿಗ್ಬೇಕು, ಯೂನಿಟಿ ಬಿಲ್ಡ್ ಆಗ್ಬೇಕು. ಅದೇ ರೀತಿ ಇಸ್ಲಾಂ ಕೂಡ ಕಮ್ಯುನಿಟಿಗೆ ವೀಕ್ಲಿ ಗ್ಯಾದರಿಂಗ್ ಕೊಡುತ್ತೆ. ಅದರ ಹೆಸರೇ ಜುಮಾ, ಫ್ರೈಡೆ. ಜುಮಾ ಕೆಲವು ಬರೀ ಪ್ರೇಯರು, ಪ್ರಾರ್ಥನೆ ಅಲ್ಲ. ಇದು ಕಮ್ಯುನಿಟಿ ಗ್ಯಾದರಿಂಗು, ನಾಲೆಡ್ಜ್ ಶೇರಿಂಗು, ರಿಮೈಂಡರು, ಬ್ರದರ್ಹುಡ್, ಯೂನಿಟಿ, ಸ್ಪಿರಿಚುವಲ್ ಕರೆಕ್ಷನ್. ಮುಸ್ಲಿಮರು ವೀಕಲ್ ಬ್ಯುಸಿ ಆಗಿರಬಹುದು, ಫ್ರೈಡೆ ದಿನ ಕಮ್ಯುನಿಟಿ ಜೊತೆ ಸೇರಿಕೊಂಡು ಅಲ್ಲನ ನೆನಪಿಸುತ್ತಾರೆ. ಎವ್ರಿ ದಿವಸ 5 ಸಲ ನಾವು ನೆನಪಿಸ್ತೀವಿ, ಪ್ರೇಯರು ಮಾಡ್ತೀವಿ. ಫ್ರೈಡೆ ಪ್ರೇಯರ್ ಸ್ವಲ್ಪ ಸ್ಪೆಷಲ್. ಬಹಳ ಜನ ಈಗ ಫ್ರೈಡೆ ಅಂದ್ರೆ ಕೆಲವು ನಮಾಜ್ ಅಂತಾನೆ ಥಿಂಕ್ ಮಾಡ್ತಾರೆ. ಆಕ್ಚುಲಿ ಅದರ ಮೋರ್ ಇಂಪಾರ್ಟೆಂಟ್ ಖುದ್ಬಾ ಅಂತ ಇದೆ. ಖುದ್ಬಾ ಅಂದ್ರೆ ಸ್ಪೀಚ್. ಎವ್ರಿ ಫ್ರೈಡೆ ಇಮಾಮ್ ಅಂದ್ರೆ ಯಾರು ಖುರಾನ್ ಅರ್ಧಿ ಕುಡ್ದು ಬಿಟ್ಟಿದ್ದಾರೆ, ಎಲ್ಲ ಡ್ಯಾಪ್ನ ಇಟ್ಕೊಂಡಿದ್ದಾರೆ, ಅವ್ರನ್ನ ಇಮಾಮ್ ಅಂತೀವಿ. ಅವರು ಎಲ್ಲ ನಮ್ಗೆ ರಿಮೈಂಡ್ ಮಾಡ್ತಾರೆ. ಏನ್ ರಿಮೈಂಡ್ ಮಾಡ್ತಾರೆ ಅಂದ್ರೆ, ನಾವ್ ಹೆಂಗೆ ಅಲ್ಲನ ನೆಮಿಸ್ಬೇಕು, ಹೆಂಗೆ ನಾವ್ ಜೀವನ ಮಾಡ್ಬೇಕು, ಸುಳ್ಳು ಹೇಳ್ಬಾರ್ದು, ಮೋಸ ಮಾಡ್ಬಾರ್ದು, ಪೇರೆಂಟ್ಸ್ ರೆಸ್ಪೆಕ್ಟ್ ಮಾಡ್ಬೇಕು, ನೈಬರ್ಸ್ ಹೆಂಗೆ ನೋಡ್ಕೊಳ್ಬೇಕು, ಮುಸ್ಲಿಮ್ಸ್ ಹೆಂಗೆ ಪ್ರೀತಿಯಾಗಿರ್ಬೇಕು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಹೆಂಗ್ ಫುಲ್ಫಿಲ್ ಮಾಡ್ಬೇಕು, ಬಡವ್ರ ಜೊತೆ ಹೆಂಗಿರ್ಬೇಕು, ಗುಡ್ ಕ್ಯಾರೆಕ್ಟರ್ ಹೆಂಗ್ ಬಿಲ್ಡ್ ಮಾಡ್ಬೇಕು, ಇದೆಲ್ಲ ಖುದ್ಬಾ ಸ್ಪೀಚ್ ಅಲ್ಲಿ ಬರುತ್ತೆ. ನೋಡಿ, ಎವ್ರಿ ಫ್ರೈಡೆ ಅಲ್ಲಾ ನಮ್ಮ ಜೀವನವನ್ನು ರಿವ್ಯೂ ಮಾಡಕ್ಕೆ ಒಂದು ಆಪರ್ಚುನಿಟಿ ಕೊಡ್ತಾರೆ. ಒಂದು ಮುಸ್ಲಿಂ ಥಿಂಕ್ ಮಾಡ್ತಾರೆ, ನಾನು ಹೇಗೆ ಬದುಕ್ತಿದ್ದೀನಿ, ನಾನು ನಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದೀನಾ, ನೈಬರ್ಸ್ಗೆ ಚೆನ್ನಾಗಿ ನೋಡ್ತಾ ಇದ್ದೀನಾ, ನಾನು ಯಾರಿಗಾದ್ರೂ ಮೋಸ ಇಂಜಸ್ಟಿಸ್ ಮಾಡ್ತಾ ಇಲ್ಲ, ಇದೆಲ್ಲ ನೋಡ್ಕೊಂತೀವಿ ನಾವು. ನೋಡಿ, ಪ್ರೇಯರ್ ನಾವು ಏನ್ ಪ್ರಾರ್ಥನೆ ಮಾಡ್ತೀವಿ ಅದು ಬಾಡಿನ ಡಿಸಿಪ್ಲಿನ್ ಮಾಡುತ್ತೆ. ಆದ್ರೆ ಇದು ಖುದ್ಬಾ ಸ್ಪೀಚ್ ನಮ್ಮ ಮೈಂಡ್ ಮತ್ತು ಕ್ಯಾರೆಕ್ಟರ್ ನ ಡಿಸಿಪ್ಲಿನ್ ಕೊಡುತ್ತೆ. ಈಗ ಕ್ವೆಶನ್,
ಫ್ರೈಡೆ ಯಾರಿಗೆ ಕಂಪಲ್ಸರಿ? ಫ್ರೈಡೆ ಆಫ್ಟರ್ನೂನ್ ನಮಾಜು. ಜನರಲ್ ಆಗಿ ಮಾತಾಡಿದ್ರೆ ಯಾರ್ಯಾರು ಪುರುಷರು ಅಡಲ್ಟ್ ಇದ್ದಾರೆ ಅವ್ರಿಗೆಲ್ಲರಿಗೂ ಫ್ರೈಡೆ ಪ್ರೇಯರು ಮ್ಯಾಂಡೇಟರಿ ಹೋಗ್ಲೇಬೇಕು. ಎಲ್ಲಾ 5 ಪ್ರೇಯರು ಮ್ಯಾಂಡೇಟರಿನೇ, ಆದ್ರೆ ಫ್ರೈಡೆ ತುಂಬಾ ಮ್ಯಾಂಡೇಟರಿ. ಆದ್ರೆ ಇಸ್ಲಾಂ ಅಲ್ಲಿ ಏನಂದ್ರೆ ಎಲ್ಲಾರಿಗೂ ಒಂದೇ ರೂಲ್ ಹಾಕಿ ತಪ್ಪಲ್ಲ. ಯಾಕಂದ್ರೆ ಎಲ್ಲಾರ್ಗೂ ಸ್ವಲ್ಪ ಒಂದೇ ರೂಲ್ ಹಾಕ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಜೀವನ ಮಾಡೋದು. ಅದಕ್ಕೆ ವುಮೆನ್ಗೆ ಯಾರಿಗಾಗುತ್ತೆ ಅವ್ರು ಮಾಡ್ಬೋದು, ಯಾರಿಗಾಗಲ್ಲ ಅವ್ರ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ಯಾರಾದ್ರೂ ನಾನು ಇಲ್ಲಿಂದ ಟ್ರಾವೆಲ್ ಮಾಡ್ತಾ ಇದೀನಿ ಕರ್ನಾಟಕದಿಂದ ಎಲ್ಲಾದ್ರೂ, ನನ್ಗೂ ಅಥವಾ ರೂಲ್ ಇಲ್ಲಿ ಈ ರೂಲ್ ಅಪ್ಲೈ ಆಗಲ್ಲ. ನಾನು ನನ್ ತಬಿಯತ್ ಸರಿ ಇಲ್ಲ ಅನ್ಕೊಳ್ಳಿ, ನನ್ನ ಹೆಲ್ತ್ ಸರಿ ಇಲ್ಲ ನನ್ಗೂ ಈ ರೂಲ್ ಅಪ್ಲೈ ಆಗಲ್ಲ, ಮ್ಯಾಂಡೇಟರಿ ರೂಲ್. ನಮ್ಗೆಲ್ಲ ಯಾರ್ಯಾರು ವ್ಯಾಲಿಡ್ ರೀಸನ್ಸ್ ಇರುತ್ತೆ ಅವರಿಗೆ ಡಿಫ್ರೆಂಟ್ ರೂಲ್ ಡಿಸ್ಕೌಂಟ್ಸ್ ಕೊಟ್ಬಿಡ್ತಾರೆ ಇಸ್ಲಾಂ. ನೀವು ಹೋಗಪ್ಪ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ಸ್ ಇದ್ರೆ ನೀವು ಮಾಡಬೇಡಿ ಅಂತ. ಇಸ್ಲಾಮು ಸರ್ಕಮ್ಸ್ಟೆನ್ಸಸ್ ಸಿಚುವೇಶನ್ ನ ಕನ್ಸಿಡರ್ ಮಾಡುತ್ತೆ. ಅದಕ್ಕೆ ಯಾರು ಫ್ರೈಡೆ ನೀವು ನೋಡ್ತೀರಾ ನಿಮ್ ಫ್ರೆಂಡ್ಸ್ ಮಸೀದ್ಗೆ ಹೋಗಲ್ಲ ಅಂತ ನೀವು ನೋಡಿದ್ರೆ ಅವ್ರಿಗೆ ಸುಮ್ನೆ ನೀನ್ ಸರಿ ಇಲ್ಲ ಅಪ್ಪ ನಿನ್ನ ಮುಸ್ಲಿಂ ಇಲ್ಲ ಅಂತ ಹೇಳ್ಬೇಡಿ. ಯಾಕಂದ್ರೆ ಅವ್ರವ್ರ ಪ್ರಾಬ್ಲಮ್ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಚೆನ್ನಾಗಿದ್ದಾರೆ, ನೋಡಕ್ಕೂ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ, ಮಜಾ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಹೋಗ್ಲೇಬೇಕು, ಅವ್ರಿಗೆ ಮ್ಯಾಂಡೇಟರಿ. ಈಗ ಪ್ರಾಫೆಟ್ ಮೊಹಮ್ಮದ್ ಸಲಾಸ್ಲಮು ಫ್ರೈಡೆಗೆ ಹೋಗಕ್ಕಿಂತ ಮೊದ್ಲು ಏನ್ ಮಾಡ್ಬೇಕಂತ ನಮಗೆ ಕಲ್ಸಿದ್ದಾರೆ. ನಾವೇನ್ ಮಾಡ್ಬೇಕಂದ್ರೆ ನಾವು ಇನ್ನ ಮಸ್ಜಿದ್ ಹೋಗಕ್ ಒಳಗಡೆ ಅಂತಾನೆ ಅದರಿಂದ ಮುಂಚೆನೆ ನಮ್ಮ ಫ್ರೈಡೆ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಂದ್ರೆ ಉದಾಹರಣೆ ಹೇಳ್ತೀನಿ ನೋಡಿ. ಫಸ್ಟ್ ನಾನು ಸ್ನಾನ ಮಾಡ್ಬೇಕು, ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಬೇಕು. ನಾನು ಅದೇ ನನ್ನ ಪ್ಯೂಬಿಕ್ ಹೇರು, ನಮ್ಮ ಅಂಗದ ಕೂದಲು ಮತ್ತು ಬಾಗಲ ಕೂದಲ ತೆಗಿಬೇಕು. ಮಸ್ಜಿದ್ಗೆ ಆಮೇಲೆ ಹೋಗ್ಬೇಕು ನಾನು. ಆಮೇಲೆ ಏನ್ ಹೇಳ್ತಾರೆ ಸ್ಪೀಚ್ ಅದನ್ನ ಕೇಳ್ಬೇಕು. ನಾವು ದುವಾ ಮಾಡ್ಬೇಕು, ಕುರಾನ್ ಓದ್ಬೇಕು. ಇದೆಲ್ಲ ನೋಡಿ ಇಂಪಾರ್ಟೆಂಟ್. ಇದೆಲ್ಲ ನಮ್ ನಬಿ ಮಾಡ್ತಾ ಇದ್ರು, ಅದೆಲ್ಲ ನಾವು ಮಾಡ್ಬೇಕು. ಇದೆಲ್ಲ ಕಂಪಲ್ಸರಿ ಅಲ್ಲ, ಆದ್ರೆ ಮಾಡ್ಬೇಕು. ನೋಡಿ ಏನ್ ಅಂದ್ರೆ ಫರ್ಜ್ ಇರತ್ತೆ, ನಮಾಜ್ ಮಾಡ್ಲೇಬೇಕು. ಆಮೇಲೆ ಸುನ್ನತ್ ನಮ್ ನಬಿ ಏನ್ ಮಾಡ್ತಾ ಇದ್ರು ಇದನ್ನ ಮತ್ತೆ ಕಲ್ಚರ್ ಬರುತ್ತೆ, ಇದನ್ನೆಲ್ಲ ಮಿಕ್ಸ್ ಮಾಡಬಾರ್ದು. ನೋಡಿ ಇಸ್ಲಾಂ ಕಾಂಪಿಟೇಷನ್, ಫ್ಯಾಷನ್, ಆಮೇಲೆ ಶೋ ಆಫ್ ಅಲ್ಲ. ಇದು ನಮ್ಮನ್ನು ಏನ್ ಪ್ರಿಪೇರ್ ಮಾಡ್ತಾರೆ, ನಾವ್ ಹೆಂಗ್ ಕ್ಲೀನ್ ಆಗಿರ್ಬೇಕು, ನಾವ್ ಹೆಂಗ್ ವರ್ಶಿಪ್ ಮಾಡ್ಬೇಕು ಆತಾನೆ, ಮತ್ತೆ ಹೆಂಗ್ ನಾವು ಗುಡ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡಕ್ ಇದೆಲ್ಲ ಕಲ್ಸತ್ ನಮ್ಗೆ. ಈಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಫ್ರೈಡೆ ವೀಕ್ಲಿ ಈದ. ಕೆಲವರು ಸ್ಕಾಲರ್ಸ್ ಫ್ರೈಡೆನ ಯಾರ್ಯಾರು ವಿಶ್ವಾಸ ಮಾಡ್ತಾರೆ ಭಗವಂತನ ಮೇಲೆ, ಅಲ್ಲಾನ, ಅವ್ರಿಗೆ ಒಂಥರ ಸ್ಪೆಷಲ್ ಈದ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೆ ಎರಡೇ ನಮ್ದು ಈದ್ ಇರೋದು, ಈದ್ ಉಲ್ ಫಿತ್ರ್, ಈದ್ ಉಲ್ ಅಧಾ. ಗೊತ್ತಲ್ಲ ನಿಮ್ಗೆ, ರಂಜಾನ್ ಇದೆ, ಬಕ್ರೀದ್ ಇದೆ. ಈ ಫ್ರೈಡೆ ಫುಲ್ ಡೇ ಎಂಟರ್ಟೈನ್ಮೆಂಟ್ ಅಲ್ಲ. ಫ್ರೈಡೆ ಫೋಕಸ್ ಏನಂದ್ರೆ ನಮಾಜ್ ಮಾಡಬೇಕು, ಸ್ಪೀಚ್ ಕೇಳ್ಬೇಕು, ಏನ್ ಹೇಳ್ತಾರೆ ಇಮಾಮು, ಕಮ್ಯುನಿಟಿ ಜೊತೆ ಸೇರ್ಬೇಕು, ಅಲ್ಲನ ರಿಮೆಂಬರ್ ಮಾಡ್ಬೇಕು, ಆಮೇಲೆ ಎಲ್ಲರೂ ಸೇರ್ಕೊಂಡು ಖುಷಿಯಾಗಿರ್ಬೇಕು. ಇನ್ನೊಂದು ಕ್ವೆಶನ್, ಫ್ರೈಡೆ ಮುಸ್ಲಿಮರಿಗೆ ಸಬತ್ ತರಾನ? ಜ್ಯೂಸ್ಗೆ ಸಬತ್ ಅಂತ ಇರ್ತಾರೆ. ಅವ್ರು ಏನಂದ್ರೆ ಆ ದಿವಸ ಅವ್ರು ತುಂಬಾ ಏನು ಕೆಲ್ಸಕ್ಕೆ ಹೋಗಲ್ಲ, ಬರೀ ಪ್ರೇಯರ್ ಮಾಡ್ತಾ ಇದ್ರು. ಅಗೇನ್ ಇದು ಬರೀ ಜ್ಯೂಸ್ಗೆ ಮಾತ್ರ, ಅವ್ರಿಗೆ ಫುಲ್ ಡೇ ನೀವು ಕೆಲಸ ಮಾಡ್ಬೇಡ ಅಂತ ಅಲ್ಲ ಇಂತ ಅವ್ರಿಗೆ ಸ್ಟಾಪ್ ಅಂತ ಬಂದಿತ್ತು ರೂಲು. ಈಗ ಕುರಾನ್ ಅಲ್ಲಿ ಪ್ರೇಯರ್ ಟೈಮ್ ಬಂದಾಗ ಟ್ರೇಡ್ ಬಿಡಿ, ಪ್ರೇಯರ್ಗೆ ಹೋಗಿ ಅಂತ ಹೇಳಿದ್ರು. ಪ್ರೇಯರ್ ಮುಗಿದ ಮೇಲೆ ತಿರ್ಗಾ ನೀವು ನಿಮ್ ಏನ್ ಹಲಾಲ್ ಕೆಲಸಗಳಿದೆ ಮಾಡ್ಕೊಂಡು ಅಂತ ಕುರಾನ್ ಅಲ್ಲಿ ಹೇಳುತ್ತೆ. ಸೊ ಇಸ್ಲಾಂ ವರ್ಕ್ ಬ್ಯಾನ್ ಮಾಡಲ್ಲ, ಇಸ್ಲಾಂ ಬ್ಯಾಲೆನ್ಸ್ ಕಲಿಸುತ್ತೆ. ಪ್ರೇಯರ್ಗೆ ಪ್ರಯಾರಿಟಿ ಕೊಡಿ, ಪ್ರೇಯರ್ ಮುಗಿದ ಮೇಲೆ ಹಲಾಲ್ ಲಿವ್ಲಿಹುಡ್ ನೀವು ಹುಡುಕ್ಬಹುದು. ಇಮ್ಯಾಜಿನ್ ಒಂದು ಸೀನು, ರಿಚ್ ಬಿಸ್ನೆಸ್ ಮ್ಯಾನು, ಪೂರ್ ಬಿಸ್ನೆಸ್ ಮ್ಯಾನು, ಡಾಕ್ಟರು, ಟೀಚರು, ಸ್ಟೂಡೆಂಟು, ಆಟೋ ಡ್ರೈವರು ಎಲ್ಲ ಮಸ್ಜಿದ್ಗೆ ಬರ್ತಾರೆ. ಒಂದೇ ಡೈರೆಕ್ಷನ್, ಒಂದೇ ಭಗವಂತ ನಮ್ಮ ಮುಂದೆ. ನೋ VIP ಚೇರ್, ನೋ ಕ್ಯಾಸ್ಟ್ ಬೇಸ್ಡ್ ಲೈನ್, ನೋ ಮನಿ ಬೇಸ್ಡ್ ಪೊಸಿಷನ್, ನೋ ಸೋಷಿಯಲ್ ಸ್ಟೇಟಸ್ ಬೇಸ್ಡ್ ಸುಪಿಯಾರಿಟಿ. ಅಲ್ಲ ಹತ್ರ ಗ್ರೇಟೆಸ್ಟ್ ಪರ್ಸನ್ ರಿಚ್ ಪರ್ಸನ್ ಅಲ್ಲ, ಪವರ್ಫುಲ್ ಪರ್ಸನ್ ಅಲ್ಲ, ಹೈಯೆಸ್ಟ್ ತಖ್ವಾ ಇರೋರು. ತಖ್ವಾ ಅಂದ್ರೆ ಏನು? ಗಾಡ್ ಕಾನ್ಶಿಯಸ್ನೆಸ್, ಅಲ್ಲಾನ ಭಯ ಪಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದು, ಏನೇನ್ ಸರಿ ಇದೆ ಅದನ್ನ ನೋಡ್ಕೊಂಡು. ನೋಡಿ ಫ್ರೈಡೆ ಪ್ರಾಕ್ಟಿಕಲ್ ಆಗಿ ಈಕ್ವಿಟಿನ ರಿಮೈಂಡ್ ಮಾಡುತ್ತೆ, ಎಲ್ಲರೂ ಈಕ್ವಾಲಿಟಿನ. ನಾವೆಲ್ಲರೂ ಅಲ್ಲಾನ ಮುಂದೆ ಗುಲಾಮರು ಅಂತ. ನಮ್ಮ ಕನ್ನಡ ಹಿಂದೂ ಫ್ರೆಂಡ್ಸ್ಗೆ ಒಂದು ಮಾತು, ಪ್ರತಿ ಸಂಪ್ರದಾಯದಲ್ಲಿ ಕೆಲವು ದಿನಗಳನ್ನ ವಿಶೇಷವಾಗಿ ಮಹತ್ವ ಇದೆ. ಗ್ಯಾದರಿಂಗ್ಸ್ಗೆ, ಡಿಸಿಪ್ಲಿನ್ಗೆ, ರಿಮೆಂಬರೆನ್ಸ್ಗೆ, ವರ್ಷಿಪ್ಗೆ. ಇಸ್ಲಾಂನಲ್ಲಿ ಫ್ರೈಡೆಗೆ ಆ ಪ್ಲೇಸ್ ಇದೆ. ಆದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಫ್ರೈಡೇನೆ ಭಗವಂತವಲ್ಲ, ಫ್ರೈಡೆಗೆ ಇಂಡಿಪೆಂಡೆಂಟ್ ಪವರ್ ಇಲ್ಲ. ಮುಸ್ಲಿಮರು ಫ್ರೈಡೇನ ವರ್ಷಿಪ್ ಮಾಡಲ್ಲ, ಅಲ್ಲಾನ ವರ್ಷಿಪ್ ಮಾಡ್ತಾರೆ. ಅಲ್ಲಾ ಈ ದಿನಕ್ಕೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡುತ್ತಾರೆ, ಅದಕ್ಕೆ ಮುಸ್ಲಿಮರು ಫ್ರೈಡೇನ ಹಾನರ್ ಮಾಡ್ತೀವಿ. ಡಿಫ್ರೆನ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಕ್ವಿಕ್ ಮಿಸ್ಕನ್ಸೆಪ್ಷನ್ಸ್ ಏನಿದೆ ನೋಡೋಣ. ಮುಸ್ಲಿಮರು ಫ್ರೈಡೆಗೆ ವರ್ಕ್ ಮಾಡಲ್ಲ ಅಂತೀರಿ, ರಾಂಗ್. ಪ್ರೇಯರ್ ಮುಗಿದ ಮೇಲೆ ಲಾಫುಲ್ ವರ್ಕ್ ನ, ಹಲಾಲ್ ವರ್ಕ್ ನ ಕಂಟಿನ್ಯೂ ಮಾಡಬಹುದು. ಫ್ರೈಡೆ ಸ್ಪೆಷಲ್ ಫುಡ್ ಕಂಪಲ್ಸರಿ ಬಿರಿಯಾನಿನೇ ತಿನ್ಬೇಕಂತಿದೆ, ಹಂಗೂ ಏನು ಇಲ್ಲ. ಫ್ರೈಡೆಗೆ ಪರ್ಟಿಕ್ಯುಲರ್ ಫುಡ್ ಅಂತ ಕಂಪಲ್ಸರಿ ಅಂತ ಕುರಾನ್ ಮತ್ತೆ ಎಲ್ಲೂ ನಮ್ಮ ನಬಿ ಹೇಳಿಲ್ಲ. ಕ್ಲೀನ್ನೆಸ್ ಮತ್ತು ಡಿಸೆಂಟ್ ಆಗಿ ಅಪಿಯರೆನ್ಸ್ ಮಾಡೋದು ಇಂಪಾರ್ಟೆಂಟು. ಈಗ ಇನ್ನೊಂದು ಏನಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫ್ರೈಡೆ ಲಕ್ಕಿ ದಿನ ಅಂತಾರೆ, ಅದು ಸರಿ ಇಲ್ಲ. ಫ್ರೈಡೆಗೆ ರಿಲಿಜಿಯಸ್ ವರ್ಚ್ಯೂ ಇದೆ, ಆದ್ರೆ ಫ್ರೈಡೆ ಲಕ್ಕಿ ಚಾಮ್ ಅಲ್ಲ, ಬ್ಲೆಸ್ಸಿಂಗ್ ಅಲ್ಲ ಅಂತ ಬರೋದು ಈ ದಿನದಿಂದ ಇಲ್ಲ.
ಫ್ರೈಡೇನ ವರ್ಷಿಪ್ ಮಾಡ್ತಾರೆ ಅಂತೀರಾ? ರಾಂಗು. ಫ್ರೈಡೇ ಇನ್ನೂ ವರ್ಷಿಪ್ ಮಾಡ್ತೀವಿ. ಪ್ರತಿ ದಿನ 5 ಸಲ ವರ್ಷಿಪ್ ಮಾಡ್ತೀವಿ, ಫ್ರೈಡೇ ದಿನಾನು ವರ್ಷಿಪ್ ಮಾಡ್ತೀವಿ. ಅಲ್ಲನ ವರ್ಷಿಪ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್. ಲಾಸ್ಟ್ ಮಿಸ್ಕನ್ಸೆಪ್ಷನ್, ಆ ಇದು ಫ್ರೈಡೇ ಓದ್ಬಿಟ್ರೆ ನೀವು ನಮಾಜು, ನೆಕ್ಸ್ಟ್ 5 ದಿವಸ ಓದೋದು ಬೇಡ ಅಂತ ಹೇಳ್ತಾರೆ. ಅದು ಇಲ್ಲ, ಹಂಗಿಲ್ಲ. 5 ದಿವಸನು ಡೈಲಿ ಓದ್ಬೇಕು, ಮತ್ತೆ ಫ್ರೈಡೇ ದಿವಸನು ಓದ್ಬೇಕು, ರಿಪ್ಲೇಸ್ಮೆಂಟ್ ಅಲ್ಲ. ಹಾಗಾದ್ರೆ ಮುಸ್ಲಿಮರಿಗೆ ಫ್ರೈಡೇ ಯಾಕೆ ಸ್ಪೆಷಲ್? ಯಾಕಂದ್ರೆ ಅಲ್ಲಾ ಈ ದಿನವನ್ನ ಸ್ಪೆಷಲ್ ಮಾಡಿದ್ದಾರೆ. ಫ್ರೈಡೇ ದಿನ ಮುಸ್ಲಿಮರು ಬಿಸ್ನೆಸ್ ನ ಸ್ವಲ್ಪ ಸಮಯ ಬಿಟ್ಟು ಅಲ್ಲಾನ ನೆನೆಸ್ಬೇಕು, ಕಮ್ಯುನಿಟಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ಸ್ಪೀಚ್ ಕೇಳ್ಬೇಕು, ಖುದ್ಬಾನ, ಕ್ಯಾರೆಕ್ಟರ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಪ್ರೇಯರ್ ಮುಗಿದ್ಮೇಲೆ ಮತ್ತೆ ಏನೇನಿದೆ ಅವರ ಹಲಾಲ್ ಕೆಲಸವನ್ನು ಮತ್ತೆ ಅವರ ಜೀವನವನ್ನು ಹಂಗೆ ಮಾಡಬಹುದು. ಮುಸ್ಲಿಮರು ಫ್ರೈಡೇನ ವರ್ಷಿಪ್ ಮಾಡಲ್ಲ, ಅಲ್ಲಾನ ವರ್ಷಿಪ್ ಮಾಡ್ತಾರೆ. ಫ್ರೈಡೆಗೆ ಸ್ಪೆಷಲ್ ಇಂಪಾರ್ಟೆಂಟ್ ಮುಸ್ಲಿಮರು ಕ್ರಿಯೇಟ್ ಮಾಡಿಲ್ಲ, ಅಲ್ಲಾ ಈ ದಿನವನ್ನು ಸ್ಪೆಷಲ್ ಮಾಡಿದ್ದಾನೆ. ಅಲ್ಲಾ ಸ್ಪೆಷಲ್ ಮಾಡಿದ ದಿನ ಮುಸ್ಲಿಮರು ಹಾನರ್ ಮಾಡ್ತೀವಿ. ಡಿಫ್ರೆನ್ಸ್ ತುಂಬಾ ಇಂಪಾರ್ಟೆಂಟ್. ಇಸ್ಲಾಂನ ಅರ್ಥ ಮಾಡ್ಕೊಂಡ್ಬೇಕಂದ್ರೆ ಮುಸ್ಲಿಮರು ಫ್ರೈಡೇ ಮಸ್ಜಿದ್ಗೆ ಹೋಗ್ತಾರೆ ಅಂತ ನೋಡೋದು ಸಾಕಲ್ಲ. ಫ್ರೈಡೇ ದಿನ ಖುರಾನ್ ಮತ್ತು ನಮ್ಮ ನಬಿ ಏನ್ ಕಲ್ಸಿದ್ರು ಆ ಟೀಚಿಂಗ್ ನ ಅವರ ಲೈಫ್ ನಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅದನ್ನ ನೋಡ್ಬೇಕು. ಹೋಪ್ ನಾನು ನಿಮ್ಮ ಕ್ವಶನ್ ಅನ್ನ ಆನ್ಸರ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಬಿಡಿ ಈ ವಿಡಿಯೋನ ಮೇಲೆ. ನಿಮ್ಗೆ ಇನ್ನ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ, ನಾನು ಅದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಕನ್ನಡದಲ್ಲಿ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.